ಹಲೋ ಎಲ್ರು ಹೇಗಿದ್ದೀರಾ? ನಿನ್ನೆ ನಾನು ಯಾವುದು ವ್ಲಾಗ್ನ ಅಪ್ಲೋಡ್ ಮಾಡಲಿಲ್ಲ. ಸೊ ತುಂಬ ಜನ ವೆಯ್ಟ್ ಮಾಡಿದ್ದೀರಾ. ನಿನ್ನೆ ಮೆಸೇಜು ಮಾಡಿದ್ರಿ ಪರ್ಸ್ನಲಿ, ಏನಕ್ಕೆ ಸಿಸ್ಟರ್ ಇವತ್ತು ವ್ಲಾಗ್ ಬಂದಿಲ್ಲ ಅಂತಂದು. ಯಾಕೋ ಗೊತ್ತಿಲ್ಲ, ಈ ನಡುವೆ ಸ್ವಲ್ಪ ಲೇಸಿನೆಸ್ ಅನ್ನೋದು ಆಗಿದೆ. ಇನ್ನೊಂದು ಸ್ವಲ್ಪ 30 ವರ್ಷ ಆದಮೇಲೆ ಕಾಲು ಪೇನ್ ಅಂತೆ, ಬೆನ್ನೋವಂತೆ, ಈ ಥರ ತಲೆನೋವಂತೆ ಈ ರೀತಿ ಸ್ಟಾರ್ಟ್ ಆಗುತ್ತೆ. ಇನ್ನು ಮುಂದೆ ಹೆಂಗಪ್ಪ ಲೈಫ್ ಅಂತ ಅನ್ನಿಸ್ಬಿಟ್ಟೈತೆ ನನಗಂತೂ. ಯಾಕೆಂದರೆ ಈಗಲೇ ಈ ಥರ ಪೇನ್ಸ್ ಅನ್ನೋದು, ಮುಂಚೆ ನನಗೆ ಆ ಥರ ತಲೆನೋವಂತೆ ಈ ಥರ ಏನೂ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ. ಅದು ಹೆಂಗೆ ಬರುತ್ತೆ ತಲೆನೋವು ಅನ್ನೋದೇ ನಮ್ಮ ಅಮ್ಮನ ಕೇಳ್ತಾ ಇದ್ದೆ ನಾನು. ನೋಡಿ, ಏಜು ಹೋದಂಗೆಲ್ಲನೂ ಸ್ವಲ್ಪ ಬಾಡಿ ಪೇನ್ಸ್ ಆಗಿರ್ಬೋದು, ಕಾಯಿಲೆಗಳಾಗಿರ್ಬೋದು ಅಟ್ಯಾಕ್ ಆಗ್ತವೆ ಅನ್ನೋದಕ್ಕೆ ಓನ್ ಎಕ್ಸ್ಪೀರಿಯನ್ಸ್ ನನ್ನನ್ನೇ ತಗೋಬೋದು. ನನಗೆ ಮುಂಚೆ ಈ ಥರ ಎಲ್ಲ ಬೆನ್ನೋವಂತೆ, ಕಾಲು ನೋವಂತೆ ಈ ಥರ ಏನೂ ಇರಲಿಲ್ಲ. ಈ ನಡುವೆ ಒಂದೊಂದಾಗಿ ಶುರುವಾಗ್ತಿದೆ. ಅದರಲ್ಲಿ ಮೊನ್ನೆ ಬೇರೆ ನಾನು ಜಾಗಿಂಗ್ ಹೋಗಲಿಲ್ಲ, ಒಂದಿನ ಗ್ಯಾಪ್ ಬಿಟ್ಟಿದ್ದಕ್ಕೆ ಮಳೆ ಬಂದು ಗ್ಯಾಪ್ ಬಿಟ್ವಿ. ಅದಕ್ಕೋಸ್ಕರ ಹೆವಿ ಬಾಡಿ ಪೇನ್ಸ್ ಬಂದುಬಿಡ್ತು ಅವತ್ತು. ಅದಕ್ಕೋಸ್ಕರ ನಾನು ವೀಡಿಯೋ ಶೂಟ್ ಏನು ಮಾಡ್ದೇನೆ ನಿನ್ನೆ ನಾನು ಯಾವುದೂ ವ್ಲಾಗ್ನ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಇನ್ಮೇಲೆ ಆ ರೀತಿ ಮಾಡಬಾರ್ದಪ್ಪ, ಡೈಲಿ ವ್ಲಾಗ್ಸ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸುತ್ತೆ. ಏನಂದರೆ ಒಂದೊಂದು ಸಿಚುವೇಶನ್ ಆ ರೀತಿ ಬಂದುಬಿಡುತ್ತೆ. ಅಂಥ ಟೈಮಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ, ಸ್ವಲ್ಪ ಗ್ಯಾಪ್ ಬಿಡಬೇಕಾಗುತ್ತಷ್ಟೇ. ಆದಷ್ಟು 99% ಟ್ರೈ ಮಾಡ್ತೀನಿ ಇನ್ಮೇಲೆ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋದಕ್ಕೆ. ಯಾಕಂದರೆ ತುಂಬ ಜನ ನೀವು ವೆಯ್ಟ್ ಮಾಡ್ತಾ ಇರ್ತೀರಾ. ಸೊ ನಿಮ್ಮ ವೆಯ್ಟ್ ಮಾಡೋದನ್ನು ನಾನು ಕಾಯಿಸ್ಬಾರ್ದಲ್ವಾ. ನನಗೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ವ್ಲಾಗ್ಸನ್ನು ಶೇರ್ ಮಾಡ್ಕೊತೀನಿ. ಹಾಗೆ ನೋಡ್ತಾ ಇರ್ಬೋದು, ಮನೆ ಎಲ್ಲ ಯಾವ ಥರ ಇದೆ, ಗುಡ್ಡೆಗಳು ಬಿದ್ದಿದೆ, ಎಲ್ಲ ಪಾತ್ರೆಗಳು, ಬಟ್ಟೆಗಳು ಎಲ್ಲನೂ ನಾನೆಲ್ಲನೂ ತೋರಿಸ್ತೀನಿ, ನೋಡ್ತಾ ಇರಿ. ಹಾಗೆಯೇ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಎಲ್ರಿಗೂ. ನನ್ನ ಫೇಸ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತಂದು. ಯಾಕೋ ಗೊತ್ತಿಲ್ಲ ಅದೇನಾಗಿತ್ತೋ, ಸುಮ್ಮನೆ ಒಂಥರ ಬಾಡಿ ಪೇನ್ಸು ಜಾಸ್ತಿ. ನಾನು ಒನ್ ಡೇ ಅದೇ ಫುಲ್ ಮಳೆ ಬಂದಿತ್ತಲ್ಲ, ಅವತ್ತು ಹೋಗಲಿಲ್ಲ ಹೊರಗಡೆ. ಅಂದರೆ ಬೆಳಿಗ್ಗೆ ಟೈಮು ಜಾಗಿಂಗ್ ಮಾಡ್ತೀವಲ್ಲ, ಹೋಗಲಿಲ್ಲ. ಅದಕ್ಕೇನೋ ಬಾಡಿ ಪೇನ್ಸ್ ಅನ್ನೋ ಸ್ಟಾರ್ಟ್ ಆಯಿತೋ ಏನೋ ಗೊತ್ತಿಲ್ಲ. ಆಗಲಿ ಹೆವಿ ಪೇನ್ಸು, ಈ ಬ್ಯಾಕು, ಕೈ, ಕಾಲು ಎಲ್ಲ ಬಾಡಿ ಫುಲ್ ಪೇಯ್ನು. ಅದಕ್ಕೋಸ್ಕರ ಏನೋ ಒಂಥರ ಲೇಸಿನೆಸ್ಸು. ನಾನು ಅದಕ್ಕೆ ವ್ಲಾಗ್ಸ್ ಏನೋ ನಾನು ಶೇರ್ ಮಾಡ್ಕೊಂಡಿಲ್ಲ ನಿನ್ನೆ. ಹಾಗಾಗಿ ಹಿಂಗೆ ಇದ್ದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಎದ್ಬಿಟ್ಟು ಈಗ ತೋರಿಸ್ತೀನಿ ಮನೆ ಯಾವ ರೀತಿ ಆಗಿದೆ ಅಂದರೆ. ಯಾರು ಒಂದು ಹಿಂಗೆ ಎತ್ತಿಡೋರು ಇಲ್ಲ, ಏನಿಲ್ಲ, ಪ್ರತಿಯೊಂದು ನಾನೇ ಮಾಡ್ಕೋಬೇಕಲ್ವ. ಎಲ್ಲಿ ತೊಳೆದಿರೋ ಬಟ್ಟೆಗಳಲ್ಲಿ, ಪಾತ್ರೆಗಳು, ರೂಮುಗಳು ಎಲ್ಲ ನೋಡಿದ್ರೆ ನೀವೇನಂತೀರೋ ಗೊತ್ತಿಲ್ಲ ಮನೇನ. ನಾನು ಆದಷ್ಟು ಎಷ್ಟೇ ಕೆಲಸ ಇದ್ದರೂ 90% ಕ್ಲೀನ್ ಮಾಡ್ಕೊತೀನಿ ಮನೆ. ಆದರೆ ನಿನ್ನೆ ಹಂಗಾಗಿರೋದಕ್ಕೆ ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಿದ್ದೀನಿ. ಅದಕ್ಕೆ ಹೆಂಗೆ ಮಾಡೋಕ್ಕವ್ರೆ ನೋಡಿ. ತೊಳೆಯೋ ಬಟ್ಟೆಗಳಂತೂ ಒಂದು ರಾಶಿಗೆ ಬಿದ್ದುಬಿಟ್ಟವೆ ನೋಡಿ. ಅವೆಲ್ಲ ತೊಳೆಯೋ ಬಟ್ಟೆಗಳ ಗೋಡೆ ಮೇಲೆ, ಇಲ್ಲಿ ಮತ್ತು ಇದರಲ್ಲಿ ಸ್ವಲ್ಪ ಜಾಸ್ತಿ ಇದ್ದಾವೆ. ಮತ್ತು ಹಾಲು ನೋಡ್ತಾ ಇರ್ಬೋದು, ಅಷ್ಟೊಂದು ವ್ಯಾಲ್ಯೂಬಲ್ ಐಟಮ್ಸ್ ಇಲ್ಲ ಅಂದ್ರೂ ಇರೋದನ್ನೇ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತಾಯಿರ್ತೀನಿ ಯಾವಾಗ್ಲೂ. ಇಲ್ಲಿ ನೋಡ್ತಾ ಇರ್ಬೋದು, ಆ ಬಟ್ಟೆಗಳೆಲ್ಲ ತೊಳೆದಿರೋವೆಲ್ಲ ಮಡಚಿಟ್ಟಿದ್ರೆ ಅವ್ರಿಗೆ ಬೇಕಾಗಿರೋ ಕಿತ್ಕೊಂಡು ಎಲ್ಲ ಇನ್ನಿರೋವೆಲ್ಲ ಗುಡ್ಡೆ ಹಾಕಿ ಹೋಗಿದ್ದಾರೆ. ಇಲ್ಲೆಲ್ಲ ಒಬ್ಬರ ಬಟ್ಟೆ ಒಬ್ರಿಗೆ ಸಿಗಲಿ ಅಂತ ಹೇಳ್ಬಿಟ್ಟು ನೀಟಾಗಿ ಮಡಚಿಟ್ಟಿದ್ದೆ, ಅದನ್ನ ಎತ್ತಿಟ್ಟಿಲ್ಲ. ಈ ಸೋಫಾ ಮೇಲೆ ಟವಲ್ಸ್ ಅಂತೆ. ಅಡುಗೆ ಮನೆ ತೋರಿಸ್ತೀನಿ ತಗೊಳ್ರಿ. ಈಗ ಕೆಲಸನ ಶುರು ಮಾಡಿದೆ ನೋಡಿ. ತಿಂದುಬಿಟ್ಟು ಪ್ಲೇಟ್ಸ್ ಎಲ್ಲ ಅಲ್ಲೇ ಬಿಟ್ಟವ್ರೆ. ಮತ್ತು ಅಲ್ಲಿ ನೋಡ್ರಿ ಒಂದು ರಾಶಿಗವೆ ಪಾತ್ರೆಗಳೆಲ್ಲ ತೊಳೆಯೋ ಅಂಥವು. ಅದಕ್ಕೆ ಬೇಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ. ಕ್ಲೀನ್ ಮಾಡಿ ಆದಮೇಲೆ ಕೊನೆಗೆ ಯಾವ ರೀತಿ ಇರುತ್ತೆ ಏನೋ ಅಂತ ಮನೆ. ಇವಾಗ ಕೆಲಸಗಳನ್ನು ಶುರು ಮಾಡ್ಕೊಳ್ಳಿ. ಇನ್ಮೇಲೆ ಅಪ್ಪ ಈ ಥರ ಲೇಸಿನೆಸ್ ಇಟ್ಕೋಬಾರ್ದು. ಅದೇನೋ ನಾನು ಹೇಳಿದ್ನಲ್ಲ, ಬಾಡಿ ಪೇನ್ಸನ್ನು ಸ್ಟಾರ್ಟ್ ಆಗಿಬಿಡ್ತು. ಹಂಗಾಗಿ ನೋಡಿ, ಬಟ್ಟೆಗಳು ಬಾಗಿಲ ಮೇಲೆಲ್ಲ ಹಾಕಿರೋವಲ್ಲೇ ಇದ್ದಾವೆ. ಇವನು ನನ್ನ ಅಳಿಯ ಬರ್ತಾನಾಗಲಿ ಒಂದು ಕೆಲಸ ಮಾಡ್ಕೊಡಲ್ಲ ನನಗೆ. ಮಲ್ಕೊಂಡು ಯಾಕೋ ನೋಡ್ತಾವ ನನ್ನ ಮಾತಾಡ್ತಾಯಿದ್ರೆ. ನೋಡಿರಿ ಈ ರೂಮ್ ನೋಡಿರಿ, ಎಲ್ಲ ಕಿತ್ತು ಎಸ್ದವ್ರೆ. ಬೆಡ್ರೂಮ್ ಅನ್ನೋ ಥರನೇ ಇಲ್ಲ ಇದು. ಹೆಂಗೆಷ್ಟು ನನಗೆ ಭಯ ಆಗ್ತೈತಿ ರೂಮ್ ನೋಡ್ತಾಯಿದ್ರೆ. ಇದನ್ನೆಲ್ಲ ಕ್ಲೀನ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕೊನೆಯದಾಗಿ ಯಾವ ರೀತಿ ಕಾಣುತ್ತೆ ಮನೆ ಅಂತ. ಆ ಮಂಚದಾಳಲ್ಲಿ ಕಸ ಎಲ್ಲ ಅಲ್ಲೇ ಬಿದ್ದೈತೆ. ಏನು ಮಾಡಿಲ್ಲ, ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ಕೆಲಸ. ಹಾಗೆ ನೋಡ್ತಾ ಇರಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿತಿನ್ ನಾನು ಸ್ವಲ್ಪ ಮನೆ ಕ್ಲೀನಿಂಗ್ ಅಂತಂದು ಇಟ್ಕೊಂಡೆ. ಅಷ್ಟರಲ್ಲಿ ಜೇನು ಕಿತ್ಕೊಬಂದು ನೋಡಮ್ಮ ತಿನ್ನು ಅಂತಂದವನೆ. ಪಾಪ ಏನಪ್ಪ ಈ ಹುಳ? ಕಾಫಿ ಸೋಸೋದ್ರಲ್ಲಿ ಸೋಸ್ಬಿಟ್ಟು ಕುಡಿಬೇಕಂತೆ. ತಿನ್ನು ಅನ್ಬೇಕಲ್ಲೇ, ಕುಡಿ ಅಂತೀಯಲ್ಲ. ನೋಡಿ ಜೇನುತುಪ್ಪ ಇದನ್ನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಚೆನ್ನಾಗಿರುತ್ತೆ. ಡೈರೆಕ್ಟಾಗೆ ನಾವು ಕೀಳೋದಾಗಲಿ, ಜೇನುತುಪ್ಪನ ಕ್ಲೀನ್ ಮಾಡೋದಾಗಲಿ ನೋಡಿದ್ರೆ ನಿಜವಾಗ್ಲೂ ತಿನ್ನಲ್ಲ ನಾವು ಜೇನುತುಪ್ಪ. ಯಾಕಂದರೆ ಹುಳುದು ಎಲ್ಲ ನೀಟಾಗೆ ಅದರಲ್ಲೇ ಎಲ್ಲ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ನೋಡದೆ ಇದ್ದಂಗೆ ತಿಂದರೆ ಬೆಸ್ಟ್, ಚೆನ್ನಾಗಿ ತಿಂತೀವಿ. ಇದನ್ನೆಲ್ಲ ಕ್ಲೀನ್ ಮಾಡೋದು, ಜೇನುತುಪ್ಪ ಹಿಂಡೋದು ಎಲ್ಲ ನೋಡಿಬಿಟ್ರೆ ನಾವು ಅಷ್ಟೇ ಕತೆ. ತಿನ್ನಲ್ಲ, ಒಂದು ತೊಟ್ಟು ತಿನ್ನೋಕ್ಕಾಗಲ್ಲ, ಅಷ್ಟೊಂದು ಅಸಹ್ಯ ಅನಿಸುತ್ತೆ.
ಏನಂದರೆ ನಾವು ಚಿಕ್ಕಂದ್ಲಿಂದ ಇದು ನೋಡ್ತಾನೆ ತಿಂತಾನೆ ಬೆಳೆದಿದ್ದೀವಲ್ಲ, ಹಂಗಾಗಿ ನಮ್ಗೆ ಅನ್ಸಲ್ಲ. ಸಡನ್ನಾಗಿ ಸಿಟಿಯವರು ಯಾವತ್ತು ನೋಡದೇ ಇರೋರು ನೋಡಿಬಿಟ್ರೆ ತಿನ್ನಲ್ಲ, ನಿಜವಾಗ್ಲೂ ತಿನ್ನಲ್ಲ. ನಮಗೆ ಅದು ಅಭ್ಯಾಸ ಆಗಿದೆ, ಆರಾಮಾಗಿ ತಿಂದ್ಕೊತೀವಿ ನಾವು. ನೋಡಿ ಹುಳು ಇನ್ನೂ ಎಷ್ಟೊಂದಿದೆ, ಅದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಒಂದು ವೈಟ್ ಬಟ್ಟೆಯಲ್ಲೋ ಇಲ್ಲ ಕಾಫಿ ಇದಷ್ಟು ಇದು ಮಾಡ್ತೀವಲ್ಲ, ಸ್ಟ್ರೈನ್ ಮಾಡ್ತೀವಲ್ಲ, ಅದರೆಲ್ಲ ಸೋಸ್ಕೊಂಡು ತಿನ್ನಬೇಕು. ಈಗ ಸದ್ಯಕ್ಕೆ ಇದನ್ನು ಎತ್ತಿಡೋಣ. ಈಗ ಪಾತ್ರೆಗಳು ತೊಳೆಯೋದು ಅದೆಲ್ಲ ಈಚೆ ಕಡೆ ಹಾಕಿ, ಮತ್ತು ಬೆಡ್ರೂಮಲ್ಲಿರೋ ಬೆಡ್ಶೀಟು ಅವೆಲ್ಲ ಎಳ್ಕೊಬಂದು ಇಲ್ಲಿ ಸೋಫಾ ಮೇಲೆ ಹಾಕಿದ್ದೀನಿ ನೋಡ್ರಿ. ಒಂದೊಂದು ರೂಮೇ ಕ್ಲೀನ್ ಮಾಡ್ಕೊಂಡು ಬಂದರೆ ನನಗೂ ಸ್ವಲ್ಪ ಈಸಿ ಆಗುತ್ತೆ, ಕೆಲಸ ಮುಗೀತು ಅಂತ ಒಂದು ನೆಮ್ಮದಿ ಸಿಗುತ್ತೆ. ಅದಕ್ಕೋಸ್ಕರ ಒಂದೇ ಸರಿ ಎಲ್ಲನೂ ಹರಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಫಸ್ಟು ಈ ದಿವಾನ ಮೇಲಿರೋವು ಬಟ್ಟೆಗಳೆಲ್ಲ ಮಡಚಿಬಿಟ್ಟು ಆಮೇಲೆ ಆ ಬೆಡ್ಶೀಟ್ ಎಲ್ಲ ಮಡಚಿ ದಿಂಬುಗಳೆಲ್ಲ ತೊಗೊಂಡಿದ್ದೀನಿ ಬೆಡ್ರೂಮಲ್ಲಿ. ಅದು ದಿಂಬು ಇದು ಯಾವುದು ಬೆಡ್ ಕವರ್ ಅದೆಲ್ಲ ತೆಗೆದುಬಿಟ್ಟು ಈಚೆಗೆಲ್ಲ ಧೂಳು ಕೊಡ್ಕೊಂಡು ಕಸ ಹೊಡೆದ್ಬಿಟ್ರೆ ಬೆಡ್ರೂಮ್ ಕ್ಲೀನ್ ಆಗುತ್ತೆ. ಮತ್ತು ಇವೆಲ್ಲ ಮಡಚಿಬಿಟ್ಟು ಜೋಡಿಸ್ಬೋದು ಬೆಡ್ ಮೇಲೆ ಅಂತಂದು ಈಗ ಬಟ್ಟೆ ಎಲ್ಲ ಮಡಚ್ತಾ ಇದ್ದೀನಿ. ಸುಮಾರು ಅಂದರೆ ಎಷ್ಟೊಂದು ಬಟ್ಟೆ ಇದ್ದಾವೆ ಅಂದರೆ ಮಡಚೋ ಅಂಥವೇನೆ. ಯಾಕಂದರೆ ಆ ಬಾಗಿಲ ಮೇಲೆ ಎಲ್ಲ ಹಾಕಿರ್ತೀನಿ ತಗೊಂಡೋಗಿ, ಮತ್ತು ಆ ಮಕ್ಕಳು ಹಾಕ್ತಾರೆ, ನಮ್ಮ ಮನೆಯವರು ಹಾಕ್ತಾರೆ, ನಾನೂ ಹಾಕ್ತೀನಿ. ಟೋಟಲ್ 4 ಜನನೂ ಸೇರ್ಕೊಂಡು ಈ ರೀತಿ ಕೆಲಸಗಳು ಮಾಡ್ತಾ ಇರ್ತೀವಿ ಮನೆಯಲ್ಲಿ. ಅದನ್ನ ಒಟ್ಟಿನಲ್ಲಿ ಹಾಕೋದೇನೋ ಎಲ್ಲರೂ ಹಾಕ್ತಾರೆ, ಗಲೀಜು ಮಾಡೋದೇನೋ ಎಲ್ಲರೂ ಗಲೀಜು ಮಾಡ್ತಾರೆ, ಆದರೆ ಕ್ಲೀನ್ ಮಾಡೋದು ಮಾತ್ರ ನಾನು ಒಬ್ಬಳೇ. ಅದಕ್ಕೋಸ್ಕರ ಸ್ವಲ್ಪ ರಿಸ್ಕ್ ಆಗ್ತಾಯಿತ್ತೆ ಡೈಲಿ ನನಗೆ. ಇನ್ಮೇಲೆ ಆ ಥರ ಮಾಡಬಾರ್ದು. ಸುಮ್ಮನೆ ನಾನು ಲೇಜಿನೆಸ್ ಅನ್ನೋದು ರೂಢಿ ಮಾಡ್ಕೊಬಿಟ್ರೆ ಅದೇ ಅಭ್ಯಾಸ ಆಗಿಬಿಡುತ್ತೆ ಬಾಡಿಗೆ. ನಾವು ಆದಷ್ಟು ಸ್ವಲ್ಪ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡಿದ್ರೆ ನಮಗೂ ಅದು ಮಾಡೋಣ ಇದು ಮಾಡೋಣ ಇದು ಕ್ಲೀನಾಗಿ ಇಟ್ಕೊಳ್ಳೋಣ ಅನ್ನೋದು ಒಂದು ಹುಮ್ಮಸ್ಸು ಬರುತ್ತೆ ಮನಸ್ಸಲ್ಲಿ. ಏನಾದರೂ ಮಾಡಬೇಕು, ಸುಮ್ಮನೆ ಇರಬಾರ್ದು ಅನ್ನೋದು. ಅದಕ್ಕೆ ನಾನು ಒಂದಿನ ಸುಮ್ಮನೆ ಆಗಿದ್ದಕ್ಕೆ ಎಷ್ಟು ಕೆಲಸಗಳೆಲ್ಲ ಪೆಂಡಿಂಗ್ ಬಿದ್ದಿದೆ ಅಂದರೆ, ಮತ್ತು ನಾನೇ ಈಗ ರಿಸ್ಕ್ ತೊಗೊಂಡು ಒಬ್ಬೊಬ್ಬಳೆ ಬೇಗ ಬೇಗ ಮಾಡ್ತಾಯಿದ್ದೀನಿ. ಅದಕ್ಕೆ ಅವಾಗಿನ ಕೆಲಸ ಅವಾಗ ಮಾಡಿದ್ರೆ ರಿಸ್ಕು ಅನಿಸಲ್ಲ, ಏನಿಲ್ಲ. ಸ್ವಲ್ಪ ಬಾಡಿ ಪೇನ್ಸ್ ಬಂದ್ರೂ ಪರವಾಗಿಲ್ಲ, ಸುಧಾರಿಸ್ಕೊಂಡ್ರೆ ಸರಿ ಹೋಗುತ್ತೆ, ಒಂದು 1/2 ಅವರ್ 1 ಅವರು. ಇನ್ಮೇಲೆ ಅದೇ ಥರನೇ ಡಿಸೈಡ್ ಮಾಡಿದ್ದೀನಿ, ಡೈಲಿ ವ್ಲಾಗ್ಸ್ ಅನ್ನೋದು ಅಪ್ಲೋಡ್ ಮಾಡ್ತೀನಿ. ನೀವು ನನಗೆ ಸಪೋರ್ಟ್ ಮಾಡ್ತಾ ಇದೇ ರೀತಿ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಹಾಗೆಯೇ ನೀವು ಕೇಳ್ತಾ ಇದ್ರಲ್ಲ, ನಮ್ಮ ಮಂಜಣ್ಣು ನನ್ನ ಜೊತೆಲೇ ವ್ಲಾಗ್ಸ್ ಮಾಡಿ, ಸ್ವಲ್ಪ ಅವರಿಲ್ಲ ಅಂದರೆ ನಾವು ಅವ್ರ ಮಾತು ಕೇಳಲೇಬೇಕು ಅಂತ ತುಂಬ ಜನ ಕಾಮೆಂಟ್ ಎಲ್ಲ ಮಾಡ್ತಾ ಇದ್ದೀರಾ. ಇನ್ಮೇಲೆ ನಾನು ಡೈಲಿ ವ್ಲಾಗ್ಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ತಪ್ಪದೇನೆ. ಸ್ವಲ್ಪ ಸ್ವಲ್ಪ ಆದರೂ ಆ್ಯಡ್ ಮಾಡ್ಕೊತೀನಿ ಅವ್ರನ್ನ. ಯಾಕೆಂದರೆ ಅವರು ಡೈಲಿ ಮನೇಲಿರಲ್ಲ, ಡೇ ಫುಲ್ಲು ಬಂದರೆ ಸಂಜೆ ಬರ್ತಾರೆ, ಇಲ್ಲ ಬೆಳಿಗ್ಗೆನೇ ಹೊರಟೋಗ್ಬಿಡ್ತಾರೆ ಕೆಲಸಕ್ಕೆ. ಹಂಗಾಗಿ ಸಂಜೆ ಬಂದಾಗಲೇ ಒಂದು ಕ್ಲಿಪ್ನ ನಾನು ಆ್ಯಡ್ ಮಾಡ್ಕೊತೀನಿ ಇನ್ಮೇಲೆ. ಇಲ್ಲ ಬೆಳಿಗ್ಗೆ ಹೋಗ್ಬೇಕಾದ್ರೂ ಮಾತಾಡಿಸ್ತೀನಿ. ಆ ರೀತಿ ಯಾವುದೋ ಒಂದು ಒಟ್ಟಿನಲ್ಲಿ ಯಾವುದೋ ಒಂದು ಟೈಮಲ್ಲಿ ಶೂಟ್ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ಮೇಲೆ ಡೈಲಿ. ಬಟ್ಟೆ ಎಲ್ಲ ಮಡಚಿಟ್ಟು ಅದ್ರ ಪ್ಲೇಸ್ಗೆ ಅದಿಟ್ಟು, ಮತ್ತು ಬೆಡ್ಶೀಟು ಎಲ್ಲ ಮಡಚಿಟ್ಕೊಂಡೆ. ರೂಮ್ ಎಲ್ಲ ಧೂಳು ಪೊರೆ ಎಲ್ಲ ತಕ್ಕೊಂಡು ಕಸ ಹೊಡ್ಕೊಂಡು ಎಲ್ಲ ನೀಟ್ ಮಾಡ್ಕೊಂಡು ಈಗ ಕಸ ಎಲ್ಲ ಹೊಡೆದಾಕಿ ನೆಲ ಅನ್ನೋದು ಒರೆಸ್ತಾ ಇದ್ದೀನಿ. ಇಲ್ಲಿಗೆ ನನ್ನ ಒಳಗಡೆ ಮನೆ ಕ್ಲೀನಿಂಗ್ ಎಲ್ಲ ಮುಗೀತು. ಆದಷ್ಟು ಮನೆಯಲ್ಲಿ ಆ ಥರ ಅಷ್ಟು ದೊಡ್ಡದಾಗಿರೋ ಐಟಮ್ಸ್ ಇಲ್ಲ ಅಂದರೆ ಈ ಥರ ಸಿಂಪಲ್ ಐಟಮ್ಸ್ನೇ ಈ ರೀತಿ ಕ್ಲೀನಾಗಿ ಇಟ್ಕೊಂಡಿರ್ತೀನಿ ಹೇಳ್ರಿ. ಮುಂಚೆ ಇನ್ನೂ ತುಂಬ ಚೆನ್ನಾಗಿ ಇಟ್ಕೊತಾ ಇದ್ದೆ. ಇನ್ನೂ ನಾನು ವೀಡಿಯೋಸು ಅದು ಇದು ಅಂದ್ಕೊಂಡೆ ಸ್ವಲ್ಪ ಹಂಗೆ ಲೇಜಿನೆಸ್ಸು, ಮತ್ತು ವೀಡಿಯೋಸ್ ಮೇಲೆ ವರ್ಕ್ ಮಾಡೋದ್ರಿಂದ ಲೇಜಿನೆಸ್ ಅನ್ನೋದಕ್ಕಿಂತಲೂ ವೀಡಿಯೋಸ್ ವರ್ಕ್ ತುಂಬ ಇರುತ್ತೆ. 7-8 ಅವರ್ಸ್ ವರ್ಕ್ ಮಾಡ್ಬೇಕು ನಾನು ವೀಡಿಯೋಸ್ ಹಿಂದೆ. ಅದಕ್ಕೋಸ್ಕರ ನನಗೂ ಆಗಲ್ಲ ಕುತ್ಕೊಂಡು ವೀಡಿಯೋಸ್ ಎಲ್ಲ ಮೊಬೈಲ್ ನೋಡಿ, ಮತ್ತು ಕುತ್ಕೊಂಡು ಬ್ಯಾಕ್ ಪೇನ್ ಬರ್ತಾಯಿದೆ ನಡುವೆ. ಅದಕ್ಕೆ ಅದನ್ನು ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಇನ್ಮೇಲೆ ಸ್ವಲ್ಪ ನನಗೆ ರಿಸ್ಕ್ ಆದ್ರೂ ಎಲ್ಲ ಕ್ಲೀನಾಗಿರಬೇಕು. ಯಾರನ್ನು ಸಡನ್ನಾಗಿ ಮನೆ ಬಂದ್ರೂ ಏನೋ ಅಂದ್ಕೋಬಾರ್ದು, ಏನು ಹಿಂಗೆ ಇಟ್ಕೊಂಡಿದ್ದಾರೆ ಆ ಥರ ಅಂದ್ಕೋಬಾರ್ದು ಅಂತಂದು ನನಗೆ ಯಾವಾಗಲೂ ಅದೇನೆ. ಯಾರೇನು ಅಂದ್ಕೊತಾರೋ ಅನ್ನೋದು ಜಾಸ್ತಿ ಮನಸ್ಸಲ್ಲಿ ಇದ್ದಿದ್ದು. ಅದನ್ನು ನಮ್ಮ ಮನೆಯವರು ತೆಗೆದು ಹಾಕಿಸ್ತಾ ಇದ್ದಾರೆ. ಯಾರು ಏನಾದರೂ ಅಂದ್ಕೊಳ್ಳಿ, ನಿನ್ನ ಕೆಲಸ ನೀನು, ಅವ್ರೇನೋ ಅಂದ್ಕೊತಾರೆ ಅಂತ ನೀನು ತಿಂತೀಯ, ಅವ್ರೇನೋ ಅಂದ್ಕೊತಾರೆ ಅಂತ ನೀನು ತಗೊತೀಯ, ಆ ಥರ ಅಲ್ವಲ್ಲ. ನಿನ್ನ ಮನಸ್ಸಿಗೆ ಹೆಂಗಾದ್ರೆ ಹಂಗೆ ಮಾಡು. ಏನಂದರೆ ಸ್ವಲ್ಪ ಕ್ಲೀನಾಗೂ ಇರಬೇಕು ಮನೆ. ನಮ್ಮ ಮನೆಯವ್ರಿಗೂ ಆ ಥರ ಗಲೀಜೆಲ್ಲ ಇದ್ದರೆ ಅವರು ಸಹಿಸಲ್ಲ. ಮೇಯ್ನ್ ಅವ್ರಿಗೂ ಕ್ಲೀನಾಗಿರಬೇಕು. ಕ್ಲೀನಿಂಗ್ ವಿಷಯ ಬಿಟ್ಟು ಇನ್ನೆಲ್ಲನೂ ಏನು ಅಂದ್ಕೊತಾರೆ ಅದೆಲ್ಲ ಮಾತಾಡೋಂಗಿಲ್ಲ ನಮ್ಮ ಮನೆಯವ್ರ ಮುಂದೆ. ಯಾರೇನಾದರೂ ಅಂದ್ಕೊಳ್ಳೋರೆಲ್ಲ ನಿಂಗೆ ತಂದ್ಕೊಡಲ್ಲ ಇಡಲ್ಲ ಅಂತಂದು ಹೇಳ್ತಾ ಇರ್ತಾರೆ. ಹಾಗಾಗಿ ನಾನು ಅದನ್ನು ಚೆನ್ನಾಗಿ ಈಗ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಆದರೆ ಇದು ಮನಸ್ಸು ಒಪ್ಪಲ್ಲ ಮನೆ ಕ್ಲೀನಾಗಿಲ್ಲ ಅಂದರೆ. ಅದಕ್ಕೋಸ್ಕರ ಎಲ್ಲ ಕ್ಲೀನಾಗಿ ಇಟ್ಕೋಬೇಕು ಇನ್ಮೇಲೆ. ಸೊ ನೀವು ಅಷ್ಟೇ ಲೇಜಿನೆಸ್ ಅನ್ನೋದು ಪಕ್ಕಕ್ಕೆ ಇಟ್ಟರೆ ಡೈಲಿ ನೀಟಾಗಿ ಕ್ಲೀನಾಗಿ ಇಟ್ಕೋಬೋದು ಮನೇನ. ನಾವು ವರ್ಕ್ ಮಾಡ್ತಾ ನಡುವೆ ಇದು ಇಟ್ಕೋಬೋದು. ನೀವು ಹಂಗೆ ರೂಢಿಸ್ಕೊಳ್ರಿ, ಚೆನ್ನಾಗಿರುತ್ತೆ ಮನೇಲಿ. ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ನಾವು ಕ್ಲೀನಾಗಿ ಇಟ್ಕೊಂಡ್ರೆ. ಇನ್ನೇನೆಲ್ಲ ಆಯಿತು. ಹಾಲೊಂದು ಪೆಂಡಿಂಗ್ ಇತ್ತು, ಅದನ್ನು ಒರೆಸ್ತಾ ಇದ್ದೀನಿ. ಈ ಮಂಚ ಅಂದರೆ ದಿವಾನೂ ಸೋಫಾ ಎಲ್ಲ ಹಾಲಲ್ಲೇ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಹಾಲೆಲ್ಲ ಒರೆಸ್ಕೊಳ್ಳೋದಕ್ಕೆ. ಯಾಕಂದರೆ ಅದ್ರ ಕೆಳಗಡೆ ಎಲ್ಲ ಈ ರೀತಿ ನಿಧಾನಕ್ಕೆಲ್ಲ ಒರೆಸ್ಕೊಂಡು ಅದು ಡ್ರೈ ಆಗೋವರೆಗೂ ನಾನು ವೆಯ್ಟ್ ಮಾಡ್ಕೊಂಡು ಹಿಂಗೆ ಹಾಲು ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇದೆಲ್ಲ ಹಳೆ ಮನೆಯೇ. ನಾವು ಸುಮ್ಮನೆ ಶೀಟೆಲ್ಲ ಹಾಕ್ಸ್ಕೊಂಡು ಸ್ವಲ್ಪ ಕಿಟಕಿಗಳು ಈ ಥರ ಏನಿರಲಿಲ್ಲ, ಅವನ್ನ ರೆಡಿ ಮಾಡಿಸ್ಕೊಂಡಿದ್ದೀವಿ ಅಷ್ಟೇ. ಪೇಂಟ್ ಎಲ್ಲ ಇದು ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಇರೋದೆಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ಕಿತ್ತಾಕಿದ್ದೀವಿ ಮನೆಯಲ್ಲಿ. ಅಡ್ಡಡ್ಡ ಏನೇನೋ ಅವಾಗೆಲ್ಲ ಹಿಂದಿನ ಕಾಲದ ಪ್ಲಾನಿಂಗ್ ಥರ ಇಟ್ಟಿದ್ರೆ ಹೇಳ್ರಿ. ಎಲ್ಲ ಈ ಥರ ಮಾಡ್ಕೊಂಡಿದ್ದೀವಿ. ಸುಮಾರು ಅಂದರೆ ಇನ್ನೂ ಒಂದು 7-8 ವರ್ಷದ ಮೇಲೇ ಇರ್ಬೋದು ಮನೇಲಿ. ಚೆನ್ನಾಗೇ ಇದೆ, ಪರವಾಗಿಲ್ಲ. ಇದರಲ್ಲೇ ಖುಷಿಯಾಗಿರ್ತೀವಿ ನೋಡಿ. ಅಡುಗೆ ಮನೆ ಇಷ್ಟು ಕ್ಲೀನ್ ಮಾಡಿದೆ ಆಲ್ರೆಡಿ.
ಈಗ ಇದು 2 ಬೀರು ಇಟ್ಟಿದ್ದೀವಲ್ಲ, ಚಿಕ್ಕ ಚಿಕ್ಕ ರೂಮ್ಗಳಿವು, ಬೆಡ್ರೂಮ್ ಥರನೇ, ಆದರೆ ಬೆಡ್ರೂಮ್ ಅಲ್ಲ ಆ ರೀತಿ. ಇದು ನೋಡ್ತಾ ಇರ್ಬೋದು, ಇದ್ರ ಮೇಲೆ ಎಷ್ಟೆಲ್ಲ ಬಟ್ಟೆಗಳೆಲ್ಲ ಇದ್ವಿ. ಈಗ ಬೆಡ್ಶೀಟು ಎಲ್ಲ ಮಡಚಿ ಒಂದು ಕಡೆ ದಿಂಬುಗಳು ಹಾಕಿ ಇಟ್ಟಿದ್ದೀನಿ. ಬಾಗಿಲ ಮೇಲೆ ಬಟ್ಟೆ ಎಲ್ಲ ತೆಗ್ದಿದ್ದೀನಿ. ಟೋಟಲ್ ಈಗ ನೋಡೋದಕ್ಕೆ ಈ ರೀತಿ ಕಾಣ್ತಾ ಇದೆ ಮನೆ. ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ಇಷ್ಟೊತ್ತಾಯಿತು. ಸುಮಾರು ಅಂದರೆ ಒಂದು 5-6 ಅವರ್ ಮೇಲೇ ಎಲ್ಲ ಕೆಲಸಗಳು ಮಾಡಿದ್ದಾಯಿತು. ಆಮೇಲೆ ನಮ್ಮ ಮನೆಯವರು ಬಂದರು ಕೆಲಸದಿಂದ. ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅವ್ರ ಜೊತೆ. ನಾನು ಬೆಳಗ್ಗೆಯಿಂದ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಸ್ವಲ್ಪ ವೀಡಿಯೋಸ್ ಅಂದರೆ ಕೆಲಸ ಮಾಡಿದ್ದೆಲ್ಲ ನಾನು ಶೂಟ್ ಮಾಡಿರೋದು ವೀಡಿಯೋಸು ಕಂಟಿನ್ಯೂಸ್ ಆಗಿ ಶೂಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಮಧ್ಯೆ ಸ್ವಲ್ಪ ಶೂಟ್ ಮಾಡ್ಕೊಂಡು ಇಟ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ಹಾಗೆಯೇ ನಮ್ಮ ಮನೆಯವರು ಪಾಪ ಬೆಳಿಗ್ಗೆನೇ 6 ಗಂಟೆಗೆ ಕೆಲಸಕ್ಕೆ ಹೋದರು. ಸುಮಾರು ಅಂದರೆ ಅದು ಯಾವುದೋ ಇಂಜಿನಿಯರ್ ಬಿಲ್ಡಿಂಗು ಬೇರೆ ಒಪ್ಕೊಬಿಟ್ಟಿದ್ದಾರೆ. ಸೊ ಹಂಗಾಗಿ ಅದರಿಂದ ಹೆವಿ ವರ್ಕ್. ಬೆಳಿಗ್ಗೆ ಟೈಮ್ ವರ್ಕೌಟು ಮಾಡ್ತಾರೆ ಮತ್ತು ಕೆಲಸ ಸಂಜೆ 7 ಗಂಟೆವರೆಗೂ ಮಾಡ್ತಾರೆ. ಇವತ್ತು ಕೊನೆ ದಿನ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನನೇ ಬಂದಿದ್ದಾರೆ. ಸೊ ಹಂಗಾಗಿ ಮಧ್ಯಾಹ್ನ ಅಂದರೆ ಆಗಲೇ ಒಂದು 3 ಗಂಟೆ 4 ಗಂಟೆ ಆಗಿದೆ. ಈಗ ನಮ್ಮ ಮನೆಯವ್ರು ಬಂದರು. ನೀವು ಕೇಳ್ತಾ ಇರ್ತೀರಲ್ಲ ಯಾವಾಗ್ಲೂ ನಮ್ಮ ಬ್ರದರ್ ಜೊತೆ ಒಂದು ಸ್ವಲ್ಪ ಮಾತಾಡಿ ವೀಡಿಯೋನ ಎಂಡ್ ಮಾಡಿರಿ, ನೀವು ಹಂಗೆ ವೀಡಿಯೋದಲ್ಲಿ ತೋರಿಸ್ದೇನೆ ಇದು ಮಾಡಿಬಿಡ್ರಿ ಅಂತ. ಅದಕ್ಕೋಸ್ಕರ ಇವತ್ತು ತೋರಿಸ್ತಾ ಇದ್ದೀನಿ. ಬರ್ರಿ ಎತ್ತಗೊಡೋದ್ರಿ. ಏನಿಲ್ಲ ಪಾಪ ಇಲ್ಲಿ ಹೇಳೆ ಅಂತೆ ಬೈಲಿ. ಏನಿಲ್ಲ, ಎಲ್ಗೋಗಿದ್ದಪ್ಪ 3 ದಿನ ಮಕನೇ ಕಂಡಿಲ್ಲ ವಿಡಿಯೋನಾಗೆ. ಕೆಲ್ಸಕ್ಕೆ ಹೋಗಿದ್ನಮ್ಮ. ಎಲ್ಲಿಗೆ? ಕಂಬಿ ಕಟ್ಟಕ್ಕೆ. ಯಾವ್ರಿಗೆ ಹೋಗಿದ್ದೆ ಹೇಳು? ದೊಡ್ಡ ಚೆಲ್ಲೂರು, ಚಳ್ಳಕೆರೆ ತಾಲೂಕು, ಪರಶಾಂಪುರ ಪಕ್ಕ ಐತೆ. ಪರಶಾಂಪುರಗೂ ಅಲ್ಲಿಗೂ ಒಂದು 10 ಕಿಲೋಮೀಟರ್ ಇರ್ಬೇಕು. ಅಲ್ಲಿ ಒಂದು ಇಂಜಿನಿಯರ್ ಬಿಲ್ಡಿಂಗ್ ಒಪ್ಕೊಂಡಿದೀವಿ. ಅಬ್ಬಾ, ಅದು ಕೆಲಸ ಮತ್ತೇನ ನನಗಿಲ್ಲೇನು ಅದ್ರಾಗೆ ದುಡ್ಡು? ಕೂಲರ್ಗೆ ಸಾಲ್ಕೊಂಡ್ ನನಗೊಂದು ಸ್ವಲ್ಪ ಗಿಂಬಳ ಕೊಡು, ರೆಕಮೆಂಡ್ ಮಾಡ್ತೀನಿ. ನಿನ್ನ ಕೆಲಸ ನಾನು ವಿಡಿಯೋ ಮಾಡಿ ಪ್ರಮೋಷನ್ ಮಾಡ್ಕೊಡ್ತೀನಿ. ಸೆಕೆ ಆಗ್ತೈತೆ, ಮ್ಯಾಲ ಶೀಟ್ ಅಬೆ ಹೊಡಿತೈತೆ. ನೋಡಕ್ ನೀನ್ ಶೀಟ್ ಹಾಕೊಟ್ಟಿದ್ದೀನಿ ನಾನು ಮದುವೆ ಮಾಡ್ಕೊಂಡು. ಮೇಲ್ ಬಿಡು, ಕರೆ ಬಂಡೆ ತೀರಿದ್ರು ಎಲ್ಲ ಸೋರೋದು. ಇವಾಗ ಕಿತ್ತಾಕಿ ಶೀಟ್ ಹಾಕಿರೋದಕ್ಕೆ ಮೇಲು ಅಲ್ಲ, ಏನನ್ನ ನೋಡು, ಪ್ರಮೋಷನ್ ಮಾಡ್ತೀನಿ, ನನ್ಗೊಂದಿಷ್ಟು ಕೊಡು. ಇವಾಗ ಇನ್ನ ಟೀ ಶರ್ಟ್ ಹಾಕಬೇಕು, ಬನಿನಾಗಿದ್ದೀನಿ. ಯಾವ್ದು ಹಿಡ್ದಿದ್ಯಾ? ಇರ್ಲಿ ಹೇಳು, ನೀನು ಹೆಂಗಿದ್ರೆ ಹಂಗ್ ಮಾತಾಡ್ತೀಯಂತೆ, ಅದೇ ಇಷ್ಟ ಅಂತ ಎಲ್ರಿಗೂ ಹಂಗ್ ಮಾತಾಡ್ತೀಯ ಅಂದ್ರೆ ಏನಾಯ್ತು ಅದ್ ಮಾತಾಡ್ತೀನಿ ಅಷ್ಟೇ. ಅದನ್ನ ಮುಚ್ಚಾಕಕ್ಕೆ ಇದನ್ನ ಮುಚ್ಚಾಕಕ್ಕೆ ಎಲ್ಲ ಬೇರೆ ಸೇರ್ಸ್ಕೊಂಡು ಸುಳ್ಳಿನ ಮೇಲೆ ಸುಳ್ಳು ಹೇಳ್ಕೊಂಡು ಸುಳ್ಳು ಹೇಳಕ್ ಹೋದ್ರೆ ಒಂದು ಸುಳ್ಳಿರೋದು ಅದು 10 ಸುಳ್ಳು ಆಗ್ತೈತೆ. ಏನಿದ್ರೆ ಅದೇ ಹೇಳ್ಬೇಕು. ನೀನ್ ನಿಜಾನೇ ಹೇಳು. ಈಗ ಒಂದ್ ಸುಳ್ಳು ಹೇಳಕ್ ಹೋಗಿ ಇನ್ನೊಂದ್ ಸುಳ್ಳು ಹೇಳೋದು, ಆ ಸುಳ್ಳು ಮುಚ್ಚಾಕ ಇನ್ನೊಂದ್ ಸುಳ್ಳು ಹೇಳೋದು, ಅವಾಗ 10 ಸುಳ್ಳು ಆಗ್ತಾವ. ಅವಾಗ ನೀನ್ ಹೊರಗಡೆ ಬಿಡಲ್ಲ, ಜೈಲಿಗೆ ಹಾಕ್ತಾರೆ. ಒಂದು ತಪ್ಪು ಮಾಡಿದ್ರೆ ತೀರಾ ಹೊರಗಡೆ ಬಿಡ್ತಾರೆ. 10 ತಪ್ಪು ಮಾಡಿದ್ರೆ ಬಾ ಅಂತ ಕೇಸ್ ಮೇಲೆ ಕೇಸ್ ಹಾಕಿ ನಾನು ಜೈಲಕ್ಕೆ ಕುಂಡ್ರಿಸ್ತಾರೆ. ಒಳಗೆ ಬಿಡುತ್ತೆ. 1 ವರ್ಷ ಆದ್ರೂ ಬಿಡಲ್ಲ, 2 ವರ್ಷ. ಹೆಂಗ ಜೈಲಕ್ಕೆ ಕುಂಡ್ರಿಸು, ನಾನು ಸುಳ್ಳು ಹೇಳಿದ್ದಕ್ಕೆ ನಿನ್ನ ಜೈಲ್ಗೆ ಹಾಕ್ಸಿ ನನ್ಗೆ ವಾರಕ್ಕೊಂದ್ಸಲ ಎಗ್ ರೈಸನ್ನು ಕಬಾಬ್ ತಂದ್ಕೊಡಿ ಜೈಲ್ಗೆ. ಫಸ್ಟ್ ಇವಾಗ ಕಾನ್ಫಿಡೆಂಟ್ ಆಗಿರ್ಬೇಕೆ. ಇವಾಗ ಜಾಗಿಂಗ್ ಹೋಗ್ತಿದ್ವ, ಏನ್ ವಿಡಿಯೋ ಅನ್ಕೊಂಡು ಒಂದ್ ರಜಾ ಹಾಕಕ್ಕೆ ಒಂದ್ ರಜಾ ಹಾಕ್ಬಿಟ್ಟಿದೀನಿ. ಬೇಡ ರಜಾ ಅಲ್ಲ, 2 ರಜಾ ಆಗವ. ಆದ್ರೂ ನಾನು ಹೋಗಿದ್ದೀನಿ, ಇವ್ರು ಬಂದಿಲ್ಲ. ಈ ವಿಡಿಯೋ ಅನ್ಕೊಂಡ್ಬಿಟ್ಟವಳು. ಒಂದಿನ ಒಂದಿನ ಬಿಡೋ ಅಮ್ಮಕ್ಕೆ. ಅದು ಜಾಗಿಂಗ್ ಅಂದ್ರೆ ಡೈಲಿ ಮಾಡಿದ್ರೆ ಅದು, ಇಲ್ಲಾಂದ್ರೆ ಮೈ ಕೈ ನೈತವೆ. ಒಂದಿನ ನನ್ಗೆ ಅದಕ್ಕೆ ಮೈ ಕೈ ನೋವಾಗಿ ಒಂದಿನ ವಿಡಿಯೋನ ಗ್ಯಾಪ್ ಬಿಟ್ಟಿದೀನಿ. ಅದಕ್ಕೆ ಹೇಳಿದ್ದು ನೀನು ಏನು ನಿನ್ನ ಇದಲ್ ಅಡ್ಗೆ ಅನ್ಕೊಂಡೆ. ಒಂದಿನ ಗ್ಯಾಪ್ ಕೊಡಕ್ಕೆ ಇಲ್ಲ, ವಿಡಿಯೋ ಅನ್ಕೊಂಡು ಒಂದಿನ ಗ್ಯಾಪ್ ಕೊಡಕ್ಕೆ. ಒಂದಿನ ಗ್ಯಾಪ್ ಕೊಟ್ಟಿದ್ಯಾ ಅಂದ್ರೆ ಮೈ ಕೈ ಎಲ್ಲ ನೈತವೆ, ಕೈ ಕಾಲು ನರಗಳೆಲ್ಲ ನೈತಾ ಇರ್ತವೆ. ಅದಕ್ಕೆ ಆಯ್ತು, ಗ್ಯಾಪ್ ಕೊಡಾದ್ಮೇಲೆ ಕರೆಕ್ಟ್ ಆಗಿ ಮಾಡ್ಬೇಕು, ಇಲ್ಲಾಂದ್ರೆ ಹೋಗ್ಕೊಡುದು, ಇಲ್ಲ ಮಾಡಬೇಡ. ಆಯ್ತು ಸರ್, ಇನ್ಮೇಲೆ ನಾಳೆಯಿಂದ ಒಂದ್ ರಜಾನೂ ಹಾಕಲ್ಲ. ಸುಮ್ನೆ ಕೈ ಕಾಲಾಡಿ ಆಡ್ಸಿ, ಇಲ್ಲ 1-2 ಉಟುಪಾಯಸ, 1-2 ಡಿಪ್ಸ್, ಒಂದೆರಡು ಜಂಪಿಂಗ್, ಏನೋ ಒಂದ್ ಮಾಡಿದ್ರೆ ಹಂಗೆ ಸ್ವಲ್ಪ ಮೇಲು. ಸುಮ್ನೆ ಇದ್ರೆ ಎಲ್ಲ ಕೈ ಕಾಲೆಲ್ಲ ನೈತವೆ. ಮಾಡಂಗಿದ್ರೆ ಕನ್ಸಿಸ್ಟೆನ್ಸಿ ಮಾಡ್ಬೇಕು, ಇಲ್ಲ ಅಂದ್ರೆ ಅದ್ರ ಸುದ್ದಿಗೆ ಹೋಗ್ಬಿಡುದು. ಇವಾಗ ನಾನು ಅದಕ್ಕೆ ಇವಾಗ ಹೋಗಿದ್ದೀನಿ 1-3 ದಿನ. ಇನ್ನು ಹೋಗ್ಲಿಲ್ಲ ಅಂದ್ರೆ ಮತ್ತೆ ಎಲ್ಲ ಕೈ ಕಾಲೆಲ್ಲ ನೈತಾವ, ಇಲ್ಲಿ ಎಲ್ಲ ಸೆಳೆತ ಬಂದ್ಬಿಡುತ್ತೆ. ಅದಕ್ಕೆ ನಾನು ಬೆಳಗ್ಗೆ ಒಬ್ಬನೇ ಮಾಡಿದೆ. ಆಯ್ತು ಹೇಳಪ್ಪ, ಆಯ್ತು. ನಾನೇನಿನ್ನ ಸುಳ್ಳು ಹೇಳಲ್ಲ, ಜೈಲ್ಗೂ ಹೋಗಲ್ಲ, ವಾಕಿಂಗ್ ಬರೋದು. ಜೈಲ್ಗೆ ಹೋಗಲ್ಲ, ಹೇಳಿದ್ದು ತಪ್ಪು ಮೇಲೆ ತಪ್ಪಾದ್ರೆ ಜಾಸ್ತಿ ತಪ್ಪಾಗ್ಬಿಡ್ತೇವೆ. ಅವಾಗ ಯಾರು ಕೇಳಲ್ಲ. ಇರೋ ಒಂದ್ ತಪ್ಪು ಮಾಡ್ಬೋದು, 2ನೇ ಅದು ಆ ತಪ್ಪು ಮುಚ್ಚಾಕ ಇನ್ನೊಂದ್ ತಪ್ಪು, ಇನ್ನೊಂದ್ ಸುಳ್ಳು ಹೇಳ್ಬೇಡ ಅಂತ ಹೇಳಿದ್ದು. ಆಯ್ತಪ್ಪ. ಈಗ ಕಂಪ್ಲೀಟ್ ಆಯ್ತಾ ಕೆಲಸ ಇಲ್ಲ? ಅದು ಇಂಜಿನಿಯರ್ ಕಂಪ್ಲೀಟ್ ಆಯ್ತು. ಈಗ ಲೋಕಲ್ ಒಂದಿತ್ತು, ಅದು ಮುಗಿಸಿ ಬಂದೆ. ಈಗ ನಾಳೆ ಒಂದ್ ಐತೆ. ದೇವ್ರಾಣೆ ನಾನು ನಾಳೆ ಐತೆ ಆಯ್ತಾ ಕೆಲಸ. ಏನೋ ವಿಡಿಯೋ ಐತೆ ಅಂತಲ್ಲ ಕೆಲಸ. ನಮ್ಮ ಫ್ರೆಂಡ್ ಕಳಿಸ್ತೀನಿ. ಏನ್ ಕೆಲಸ ಅದು? ಸ್ವಲ್ಪ ಹೇಳು. 1-2 ಚಂದ್ರ ಆಯ್ತು ಅಷ್ಟೇ. ಪಾಪ. ಇಲ್ಲ ನೋಡು, ಏನು ಅಷ್ಟೊತ್ತಿಗೆ ಓಟಿಗೆ ಹೋಗಿ 10 ಗಂಟೆ ಮೇಲೆ ಬರ್ತೀರೇನೋ. 10 ಗಂಟೆ ಮೇಲೆ. 11 ಗಂಟೆ ಹಂಗೆ ಇಲ್ಲಿ ಬಿಡೋಣ. ಸ್ವಲ್ಪ ವಿಡಿಯೋ ಶೂಟ್ ಐತೆ ನಮ್ದು ಪಾಗೋಡದಲ್ಲಿ. ಅದಕ್ಕೋಸ್ಕರ ನಮ್ಮ ಮನೆಯವ್ರು ಮುಂಚೆನೇ ಹೇಳ್ತಾವ್ರೆ, ನಾಳೆ ಕೆಲಸ ಐತಮ್ಮ ನಂದು ಅಂತಂದು.
ಹಿಂಗೆ ಇಂಜಿನಿಯರ್ ವರ್ಕು ಮುಗಿಸ್ಕೊಂಡು ಬಂದಿದ್ದಾರೆ. ಅದು ಫುಲ್ ಬಿಲ್ಡಿಂಗ್ ಇವ್ರಿಗೆ ಒಪ್ಸಿದಾರಂತೆ. ತುಂಬ ದೊಡ್ಡ ಬಿಲ್ಡಿಂಗ್ ಅದೇ, ಒಂದು 2-3 ಕೋಟಿದ ಮನೆ ಆಗ್ತಾ ಇದೆ. ನಿಜ 4 ಕೋಟಿ 4 ಕೋಟಿನಾ? 4 ಕೋಟಿ ಮನೆ ಕಟ್ತಾವ್ರೆ ಅಂದರೆ ಕಣ್ಣು ತಿರುಗ್ತಾ ಇತ್ತು ಅದು ಫೋಟೋ ನೋಡೋದಕ್ಕೆ. ನಂಗೆ ಕಟ್ತಾ ಇದ್ದಾರೆ ನಿಜ. ಆ ಥರ ಕಟ್ಟಬೇಕಂದ್ರೆ ಇಲ್ಲ ದುಡಿಮೆ ಜಾಸ್ತಿ ಇರ್ಬೇಕು ಹೇಳ್ರಿ. ನಮ್ಮಂಥವ್ರ ಕೈಲೆಲ್ಲ ಆಗಲ್ಲ ಆ ಥರ ಮನೆಗಳು ಕಟ್ಟೋದು. ಇನ್ನೊಂದು ಇನ್ಕಮ್ ಬರೋದು ಸ್ವಲ್ಪ ರೂಟ್ಸ್ ಇರಬೇಕು. ಈ ತೋಟಗಳಂತೆ ಇಲ್ಲ ದುಡಿಮೆ ಜಾಸ್ತಿ ಔಟ್ ಆಫ್ ಕಂಟ್ರಿಲಿ ಹೋಗ್ಬಿಟ್ಟು ದುಡಿಯೋದು ಆ ಥರ ಇದ್ದರೆ ಪಕ್ಕ ಕಟ್ಬೋದು ಆ ಥರ ಮನೆಗಳು. ನಮ್ಮ ಥರ ಕೂಲಿ ಮಾಡ್ಕೊಂಡು ತಿಂದು ಕಟ್ತೀವಿ ಅಂದರೆ ಆಗಲ್ಲ. ಸಿಂಪಲಾಗಿ ಈ ರೀತಿ ನಾವಿದ್ದೀವಲ್ಲ ಈ ಥರ ಮನೆಗಳು ಕಟ್ಕೋಬೋದು. ಮನೆ ತುಂಬ ಇಷ್ಟ ಆಯಿತು. ನಾನು ಅದು ಇವ್ರು ಕೆಲಸ ಮಾಡ್ಬೇಕಾದ್ರೆ ಒಂದು ಶೂಟ್ ಮಾಡ್ಕೊಬರ್ರಿ ಅಂತ ಹೇಳ್ತೀನಿ ಇನ್ಮೇಲೆ. ಒಂದು ಸ್ವಲ್ಪ ಕ್ಲಿಪ್ ನಿಮ್ಗೂ ತೋರಿಸ್ದಂಗೆ ಆಗುತ್ತೆ ಯಾವ ತರ ಮನೆ. ಇವಾಗ ಸೈಟ್ ಖಾಲಿ ಸೈಟ್ ಅಂತ ಅಷ್ಟೇ, ಗುಂಡಿ ಹೊಡೆದಾರ ಅಷ್ಟೇ. ಈ ಪಿಲ್ಲರ್ ಎಲ್ಲ ಕಟ್ಬಿಟ್ಟು ನಿಲ್ಸಿದೀವಿ. ಆಮೇಲೆ ಅದು ಕಾಂಕ್ರೀಟ್ ಹಾಕಿ ಆಮೇಲೆ ಗೋಡೆ ಕಟ್ಟಿ ಲಾಸ್ಟಿಂಗ್ ಆಗಿ ಫಿನಿಶಿಂಗ್ ಆಗೋದು ಇನ್ನು ಎಷ್ಟು ವರ್ಷ ಆಗುತ್ತೆ. ಅದು ಏನಂದ್ರೆ ಇಂಜಿನಿಯರ್ ಫಸ್ಟ್ ಮನೆ ಕೊಟ್ಬಿಡ್ತಾರೆ ಕೈಗೆ, ಹಿಂಗಿರುತ್ತೆ ಮನೆ ಅಂತ. ಅದೇ ಅದಕ್ಕೆ ಇನ್ಮೇಲೆ ಏನ್ ಮಾಡ್ತೀರಾ ಗೊತ್ತಾ, ಒಂದ್ ಸ್ವಲ್ಪ ಒಂದು 1 ನಿಮಿಷ 2 ನಿಮಿಷ ವಿಡಿಯೋ ಮಾಡ್ಕೊಂಡ್ರಿ ನೀವು ಕೆಲಸ ಮಾಡೋದು. ಅದು ನಾವು ನಿಮ್ಮ ವ್ಯೂವರ್ಸ್ ನಿಮ್ಮ ಫ್ಯಾನ್ಸ್ ಇದಾರೆ, ಕೇಳ್ತಾರೆ ಮಂಜಣ್ಣನ್ ಕರ್ಕೊಂಡೆ ನೀವು ಒಂದು ಫಿನಿಶಿಂಗ್ ವಿಡಿಯೋ ಆದ್ರೂ ಕೊಡ್ರಪ್ಪ ನಮ್ಗೆ, ಡೈಲಿ ಮಂಜಣ್ಣನ್ ಮುಖ ನೋಡ್ಬೇಕು ನಾವು ಅಂತ ಹೇಳ್ತಿದ್ದಾರೆ. ನನ್ ಮಕ್ಕ ಯಾಕೆ ಮಾಡ್ತೀರಿ ಮಕ್ಕ ನಾವೆಲ್ಲ ಕೂಲಿ ಮಾಡ ಹಂಗಲ್ಲ ಮನಸ್ಸು ನೋಡ್ತಾವ್ರ ಅವ್ರು. ನೀನ್ ಕೂಲಿ ಮಾಡ್ತೀಯಾ ಕರ್ಗಿದ್ಯಾ ಇದಲ್ಲ ಅವ್ರು. ಮನಸ್ಸು ತುಂಬಾ ಒಳ್ಳೇದು. ನೇರ ನೋಡಿ ನಮ್ಮ ಮಂಜಣ್ಣಂದು ನೋಡಿನೇ ಇರ್ಬೇಕು. ಮತ್ತೆ ಸುಳ್ಳು ಅದೇ ಹೇಳಿಲ್ಲ, ಸುಳ್ಳು ಮ್ಯಾಲ ಸುಳ್ಳಾದ್ರೆ ಜಾಸ್ತಿ ಸುಳ್ಳಾಗ್ತವೆ. ಅದಕ್ಕೋಸ್ಕರ ನಮ್ಗೆ ತುಂಬಾ ಒಪ್ಕೊಬಿಡ್ಬೇಕು, ಹಿಂಗ್ ಮಾಡಿದ್ದೆ ಮಾಡಲ್ಲ. ಅದಕ್ಕೆ ನಮ್ಮ ಮಂಜಣ್ಣನ್ ತೋರಿಸಿ ನಮ್ಗೆ ತುಂಬಾ ಇಷ್ಟ. ನೇರ ನುಡಿ ಅವ್ರದ್ದು, ಕಲ್ಮಶ ಇಲ್ಲ ಅಂತಂದು ಹೇಳ್ತಾವ್ರ ಮಾತಲ್ಲಿ. ಅದಕ್ಕೆ ಇನ್ಮೇಲೆ ನೀನ್ ಕೆಲ್ಸಕ್ಕೆ ಹೋದ್ರು ಅಲ್ಲಿ 1 ನಿಮಿಷ 2 ನಿಮಿಷ ವಿಡಿಯೋ ಮಾಡ್ಕೋಬೇಕು ಇನ್ಮೇಲೆ ನೀನು. ಇನ್ನೊಂದು ಅಲ್ಲಿ ವಿಡಿಯೋ ಮಾಡ್ಕೊಂತಿದ್ದೆ. ನಮ್ ಫ್ರೆಂಡ್ಸ್ ಎಲ್ಲ ಮಾಮೂಲಿ ಹಿಂಗ್ ನಾನು ಕೂಲಿಯರ್ ನಮ್ಮಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲಾರು ಅವ್ರು ಇರ್ತಾರಲ್ಲ, ಅವ್ರು ತೆಲುಗು ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಮಾತಾಡ್ಲಿ. ನಾನು ಬೇಕಾದ್ರೆ ವಾಯ್ಸ್ ಓವರ್ ಕೊಡ್ತೀನಿ, ನೀವು ಸ್ವಲ್ಪ ವಿಡಿಯೋ ಮಾಡ್ಕೊಳ್ರಿ ಅಷ್ಟೇ. ಲೈವ್ ಏನ್ ಮಾತಾಡ್ಬೇಡ್ರಿ ಬೇಕಾದ್ರೆ. ವಿಡಿಯೋ ಮಾಡ್ಕೊಂತೀವಿ ಇನ್ಮೇಲೆ ಇಲ್ಲ, ನೀನ್ ಬೇಕಾದ್ರೆ ಮಾತಾಡ್ಬೋದು ಒಂದ್ ಸ್ವಲ್ಪ ಲೈವ್. ನೋಡಿ ಇಲ್ಲಿ ಬಂದಿದೀವಿ ಇವತ್ತು, ಪದ್ಮಕ್ ಏನೇನ್ ಮಾಡ್ತಾಳೋ ಮನೆ ಕೆಲ್ಸ ನಾನು ಇದು ಮಾಡ್ತಿದೀನಿ ಹಂಗೆ ಹಂಗ ಮಾತಾಡ್ತೀನಿ. ನಮ್ ಫ್ರೆಂಡ್ಸ್ ಬೇಕಾದ್ರೆ ಅವ್ರು ಬಂದು ಹಿಂಗ್ ಮಾತಾಡ್ರ ಅಂದ್ರೆ ಸಾಕು, ಸ್ವಲ್ಪ ಉಜ್ಜಿಕ್ ಬಿಟ್ರೆ ಸಾಕು, ಅವ್ರೇ ಮಾತಾಡ್ಬಿಡ್ತಾರೆ. ಉಜ್ಜಿಕ್ ಅಂದಿಗಳು ಉಜ್ಜಿಕ್ಕಲ್ಲ, ಹಂಗ ಉಜ್ಜಿಕ್ ಬಿಟ್ರೆ ಸಾಕು, ಅವರೇ ಆಮೇಲೆ ಮಾತಾಡ್ತಾರೆ. ಓಕೆ ಫ್ರೆಂಡ್ಸ್, ಇನ್ಮೇಲೆ ಆ ಥರ ಮಾಡ್ತೀವಿ ವ್ಲಾಗ್ಸ್. ಅವರು ಡೈಲಿ ಏನು ವರ್ಕ್ ಮಾಡ್ತಾರೆ, ನಾನು ಮನೇಲಿ ಏನು ವರ್ಕು, ಎರಡೂ ಚೆನ್ನಾಗಿರುತ್ತೆ ನಿಮಗೆ ನೋಡೋದಕ್ಕೆ. ಸೊ ಹಂಗಾಗಿ ಇನ್ಮೇಲೆ ಅದೇ ಥರನೇ ವ್ಲಾಗ್ಸ್ ಬರುತ್ತೆ. ಹೇಗೆ ಅನ್ನಿಸ್ತು ಈ ಐಡಿಯಾ ಅನ್ನೋದು ನೀವು ಕಾಮೆಂಟ್ ಮಾಡಿ. ನಮಗೂ ಒಂದು ಲೈಕ್ ಅನ್ನೋದು ಕೊಟ್ಟರೆ ನೀವು ಓಕೆ ಮಾಡಿ ಅಂದರೆ ನಮಗೂ ಒಂದು ಹುಮ್ಮಸ್ ಬರುತ್ತೆ, ಮಾಡೋಣ ಇನ್ಮೇಲೆ ಈ ಥರ ಅಂತ ನಮಗೂ ಒಂದು ಇದಾಗುತ್ತೆ. ಇನ್ಮೇಲೆ ಅವರು ಡೈಲಿ ಏನು ವರ್ಕ್ ಮಾಡ್ತಾರೆ ಅದೊಂದು ಸ್ವಲ್ಪ ತೋರಿಸ್ತೀನಿ, ನಾನು ಮನೇಲಿ ವರ್ಕು, ಇದೆರಡು ಸೇರಿ ಒಂದು ವ್ಲಾಗ್ ಮಾಡ್ತೀನಿ ಇನ್ಮೇಲೆ. ಸೊ ಈ ಥರ ಇದು ಓಕೆ ಆದರೆ ನೀವು ಕಾಮೆಂಟ್ ಮಾಡಿ ಹೇಳಿ, ನಾವು ಅದೇ ಥರನೇ ಕಂಟಿನ್ಯೂ ಮಾಡ್ತೀವಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.